ಇದೇ ಬರುವ ಜುಲೈ 27 ಭಾನುವಾರ ಮಂಡ್ಯ ಜಿಲ್ಲೆಯಲ್ಲಿ ನ್ಯೂ ವೈಬ್ರೆಂಟ್ PU ಕಾಲೇಜ್ ವತಿಯಿಂದ ನಾವು ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಆಯೋಜನೆ ಮಾಡಿದ್ದೇವೆ. ಯಾರೆಲ್ಲ 10ನೇ ತರಗತಿಯಲ್ಲಿ ಈಗ ವ್ಯಾಸಂಗ ಮಾಡ್ತಾ ಇದ್ದೀರಿ, ಅದು CBSE ಸಿಲೆಬಸ್ ಆಗಿರ್ಬೋದು, ICSE ಆಗಿರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಯಾರೇ 10ನೇ ತರಗತಿಯಲ್ಲಿ ನೀವು ಓದ್ತಾ ಇದ್ದರೆ ಖಂಡಿತ ನೀವು ಆ ಸ್ಕಾಲರ್ಶಿಪ್ ಟೆಸ್ಟನ್ನು ಅಟೆಂಡ್ ಮಾಡಿ. ಈ ಸ್ಕಾಲರ್ಶಿಪ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಿದಾಗ ನಿಮಗೂ ಮತ್ತು ನಿಮ್ಮ ಹೆತ್ತವರಿಗೂ ಮುಂದೆ PU ಎಜುಕೇಷನ್ನಲ್ಲಿ ನೀಟ್ ಕೋಚಿಂಗ್ ಆಗಿರ್ಬೋದು, CET ಆಗಿರ್ಬೋದು, JEE ಅಡ್ವಾನ್ಸ್ಡ್ ಆಗಿರ್ಬೋದು, NDA ಆಗಿರ್ಬೋದು ಅಥವಾ ನಾಟಾ ಕೋಚಿಂಗ್ ಆಗಿರ್ಬೋದು, ಈ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳ ಬಗ್ಗೆ ನಿಮಗೂ ನಿಮ್ಮ ಹೆತ್ತವರಿಗೂ ನಾವೊಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡ್ತೇವೆ. ಹಾಗಾಗಿ ಇದು ನಿಮಗೆ ಬಹಳ ಸಹಕಾರಿಯಾಗುತ್ತೆ. ಅದಾದಮೇಲೆ ಯಾರೆಲ್ಲ ನಮ್ಮ ಸ್ಕಾಲರ್ಶಿಪ್ ಟೆಸ್ಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ ಅವರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತೇವೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಮಕ್ಕಳು ಕೂಡ ಈ ಪರೀಕ್ಷೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸ್ಕಾಲರ್ಶಿಪ್ ಟೆಸ್ಟ್ನಲ್ಲಿ 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ. 8ನೇ ಹಾಗೂ 9ನೇ ತರಗತಿಯ 8th ಮತ್ತು 9th ಸ್ಟ್ಯಾಂಡರ್ಡ್ನ ಸೈನ್ಸ್ ಮತ್ತು ಮ್ಯಾಥ್ಸಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತವೆ. ವಿಜ್ಞಾನದಿಂದ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಗಣಿತದಿಂದ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 60 ನಿಮಿಷ ನಾವು ಟೈಮ್ ಕೊಡ್ತೇವೆ. ಜಾಸ್ತಿ ಕ್ಯಾಲ್ಕುಲೇಷನ್ ಏನು ಮಾಡಲಿಕ್ಕೆ ಇರೋದಿಲ್ಲ. ಹಾಗಾಗಿ 60 ನಿಮಿಷದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಈ ಎಕ್ಸಾಮ್ನಲ್ಲಿ ನಾವು ರಿಯಲ್ ನಾಲೆಜನ್ನು ಟೆಸ್ಟ್ ಮಾಡ್ತೇವೆ. ನಿಮಗೆ ಫಾರ್ ಎಕ್ಸಾಂಪಲ್ ಸ್ಕೂಲ್ನಲ್ಲಿ ನಿಮ್ಮ ಟೆಸ್ಟ್ಗಳಲ್ಲಿ ಕೆಲವೊಂದು ಮಾರ್ಕ್ಸ್ಗಳು ಅಂಕಗಳು ಸ್ವಲ್ಪ ಕಡಿಮೆ ಇರ್ಬೋದು. ಅಂಥ ವಿದ್ಯಾರ್ಥಿಗಳು ಕೂಡ ನೀವು ಖಂಡಿತ ಅಟೆಂಡ್ ಮಾಡಿ. ಯಾಕಂತ ಹೇಳಿದರೆ ನಾವಿಲ್ಲಿ ನಿಜವಾದ ಜ್ಞಾನವನ್ನು ಪರೀಕ್ಷೆ ಮಾಡ್ತೇವೆ. ಸುಮಾರು 400ರಿಂದ 500ರಷ್ಟು ವಿದ್ಯಾರ್ಥಿಗಳು ಈ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಗಳಿಸ್ಕೊಳ್ಳೋ ಅವಕಾಶ ಇದೆ. ಅದರ ಜೊತೆಗೆ ಮುಂದೆ PU ಎಜುಕೇಷನ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಕ್ಸಾಮ್ಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯ ನಾವು ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಗಳು ನಿಮಗೆ ಸಿಗೋದ್ರಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಕಾಲರ್ಶಿಪ್ ಟೆಸ್ಟಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ.